ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಸ್ಮೈಲ್ ಪ್ಲೀಸ್ ವಿತ್ ಮಿರನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಬೆಳಿಗ್ಗೆ ಎದ್ದು ಬಿಸಿ ನೀರೆಲ್ಲ ಮಾಡಿ ಕುಡಿದು ಫ್ರೆಶ್ ಅಪ್ ಎಲ್ಲ ಆಗಿ ಬ್ಲಾಸ್ಟರ್ ಕ್ಲಾಸಿಗೆ ಹೋಗಿ ಆದಮೇಲೆ ನಾನು ಸ್ವಲ್ಪ ನಂದು ಡೈಲಿ ರುಟೀನನ್ನು ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ಎದ್ದು ನೀಟಾಗಿ ಬೆಡ್ಡನ್ನೆಲ್ಲ ಮಡಿಸ್ಕೊಂಡೆ. ಸೊ ಇವತ್ತು ನಾನು ಜಿಮ್ಮಿಗೆ ಹೋಗ್ತಾ ಇಲ್ಲ, ಅಂದರೆ ಬ್ಲಾಸ್ಟರ್ ಹೇಳಿದರು ಸಂಜೆಗೆ ಇಲ್ಲಿ ಮ್ಯಾಂಗ್ಳೂರಲ್ಲಿ ಒಂದು ಸ್ವಲ್ಪ ನಾವು ಹೊರಗೆ ಹೋಗ್ತಿದ್ದೇವೆ. ಇವತ್ತು ಎಲ್ಲಿಗೆ ಹೋಗ್ತಿದ್ದೇವೆ ಅಂತೇಳಿ ವಿಡಿಯೋವನ್ನು ಎಂಡವರೆಗೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಸೊ ದಿನನಿತ್ಯದ ನನ್ನ ಕೆಲಸ ಕಾರ್ಯಗಳನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ನಮಗೆ ಇವತ್ತು ಸ್ವಲ್ಪ ವಾಕ್ ಮಾಡಲಿಕ್ಕೆ ಇರ್ತದೆ ಸಂಜೆಗೆ, ಹಾಗಾಗಿ ನಾನು ಜಿಮ್ಮಿಗೆ ಹೋಗ್ತಾ ಇಲ್ಲ. ಸೊ ಎಂದಿನಂತೆ ನನ್ನ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳಿ ನಿಮಗೆ ತಿಳಿತದೆ. ಸೊ ಈವರೆಗೆ ನನಗೆ ಸಪೋರ್ಟ್ ಮಾಡಿದ್ದೀರಿ, ಇನ್ನೂ ಸಹ ನನ್ನನ್ನು ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಮಾಡಿದ್ದೇನೆ ಅಂತ ಹೇಳಿ ನಾನು ನಿಮಗೆ ಒಂದು ಚಿಕ್ಕದಾಗಿ ತೋರಿಸಿಕೊಡ್ತೇನೆ. ನ್ಯಾಚುರಲ್ ಆಗಿ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕಂತ ನಾನು ಗುಲಾಬಿ ಪೆಟಲ್ಸ್ ನೀರಲ್ಲಿ 1 ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಿದ್ದೆ. ಸೊ ಇದರದ್ದು ಒಳ್ಳೆ ಪರಿಮಳ ಆ್ಯಕ್ಚುಲಿ. ಸೊ ಸ್ಕಿನ್ನಿಗೆ ಸ್ವಲ್ಪ ನನಗೆ ಇದು ಅಪ್ಲೈ ಮಾಡಲಿಕ್ಕಿತ್ತು, ಹಾಗಾಗಿ ಸ್ವಲ್ಪವೇ ಅರಶಿನ ಹುಡಿ, ಅದೇ ರೀತಿಯಾಗಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಇದು 3 ಹಾಕ್ಕೊಂಡು 1 ಸ್ಪೂನ್ನಷ್ಟು ಮಿಕ್ಸ್ ಮಾಡಿಕೊಂಡು ನಂತರ ಈ ರೋಸ್ ವಾಟರ್ ಎಂತ ಉಂಟು ಅದನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಆ ಪೇಸ್ಟ್ ಮಾಡಿಕೊಂಡು ಸ್ನಾನ ಮಾಡುವಾಗ ನಾವು ಸ್ಕ್ರಬ್ ಆಗಿ ಮತ್ತು ಮುಖಕ್ಕೆ ಸ್ವಲ್ಪ ಅಪ್ಲೈ ಮಾಡಿದರೆ ಸ್ವಲ್ಪ ಫೇಸ್ ಒಳ್ಳೆ ಗ್ಲೋ ಆಗಿ ಕಾಣ್ತದೆ. ಸೊ ಕಡಲೆ ಹಿಟ್ಟಿದ ಪೇಸ್ಟೆಲ್ಲ ಅದು ರೋಸ್ ವಾಟರ್ ಏನು ಮಿಕ್ಸ್ ಮಾಡಿ ಹಾಕಿದ್ನ ಅದರಿಂದ ಅದು ಸ್ವಲ್ಪ ಹಚ್ಚಿ ಸ್ಕ್ರಬ್ ಎಲ್ಲ ಮಾಡಿ ಸ್ನಾನ ಮಾಡಿ ಆಯಿತು. ನೋಡ್ಬೋದು ನೀವು, ಆಗಕ್ಕಿಂತ ಆ್ಯಕ್ಚುಲಿ ಫೇಸ್ ಗ್ಲೋ ಆಗಿದೆ, ಸ್ವಲ್ಪ ಗ್ಲೋ ಆಗ್ತದೆ. ಅದು ರೆಗ್ಯುಲರ್ ಆಗಿ 1 ವಾರದಲ್ಲಿ 1 ಸತಿಯ 1-2 ಸತಿಯ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗ್ತದೆ. ಮತ್ತು ನನಗೆ ತುಂಬ ಜನ ನೀವು ಕೇಳ್ತೀರಿ, ನೀವೀಗ ಸ್ವಲ್ಪ ವೈಟ್ ಆಗಿದ್ದೀ ಎಂತ ಹಾಕ್ತಿ ವೈಟ್ ಆಗಿದೆ ಅಂತ. ಆ್ಯಕ್ಚುಲಿ ಸ್ಕಿನ್ ಗ್ಲೋ ಆಗಲಿಕ್ಕೆ ನಮಗೆ ಮೇಯ್ನ್ ರೀಸನ್ ಹೇಳಿದರೆ ಫುಡ್. ನಾವೆಂಥ ಫುಡ್ಡು ಜಾಸ್ತಿ ಬೇಡದಿದ್ದದ್ದು ಆಯಿಲಿ ಫುಡ್ಡು ಹೊರಗಿದೆಲ್ಲ ತುಂಬ ತಿನ್ನುವಾಗ ಸ್ಕಿನ್ ಆಟೋಮೆಟಿಕ್ಕಾಗಿ ಡ್ಯಾಮೇಜ್ ಆಗ್ತದೆ, ಪಿಂಪಲ್ಸ್ ಆಗೋದು. ನೀವು ಹೆಲ್ದಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಏನು ಎಕ್ಸ್ಟ್ರಾ ಕ್ರೀಮ್ ಅಂತೇಳಿ ಹಾಕಬೇಕಂತೇಳಿ ಇಲ್ಲ, ಆಟೋಮೆಟಿಕ್ಕಾಗಿ ಫೇಸ್ ಗ್ಲೋ ಆಗ್ತದೆ. ಇದಕ್ಕೆ ನಾನೇ ಎಕ್ಸಾಂಪಲ್. ನಾನು ಇವನ್ ಪೌಡರ್ ಸಹ ಹಾಕೋದಿಲ್ಲ ಹೊರಗೆ ಹೋಗುವಾಗ, ಅಥವಾ ಕ್ರೀಮ್ ಈಗೊಂದು ಹಿಮಾಲಯದ ಏನಾದರೂ ಫಂಕ್ಷನ್ ಇದ್ದರೆ ಅದನ್ನೊಂದು ಸ್ವಲ್ಪ ಅಪ್ಲೈ ಮಾಡೋದು, ಸ್ವಲ್ಪ ಬೇಸಿಕ್. ಅದು ಬಿಟ್ಟರೆ ಡೈಲಿ ಅದು ಇದು ಕೇರ್ ಮಾಡುವಂಥದ್ದು ಯಾವುದು ನಾನು ಮಾಡ್ತಾಯಿಲ್ಲ. ಆದರೆ ಸಹ ಸ್ಕಿನ್ ಎಲ್ಲ ಗ್ಲೋ ಆಗ್ತಾ ಬಂದಿದೆ. ಅದೇ ಹೀಗೆ ಅಪರೂಪಕ್ಕೆ ಅನ್ಸುತ್ತೆ ಕಡಲೆ ಹಿಟ್ಟು ಹಾಕಿಟ್ಟು ಈ ಥರದ್ದು ಏನಾದರೂ ಪೇಸ್ಟ್ ಎಲ್ಲ ಮಾಡಿ ಅಪ್ಲೈ ಮಾಡುವಂಥದ್ದು ಮಾಡ್ತಾಯಿದ್ದೇನೆ. ತುಂಬ ಸನ್ಬರ್ನ್ ಅದು ಇದೆಲ್ಲ ಇತ್ತು, ತುಂಬ ನನಗೆ ಕಡಿಮೆ ಆಗಿದೆ. ಫುಡ್ಡಲ್ಲೇ ಆ್ಯಕ್ಚುಲಿ ಆಟೋಮೆಟಿಕ್ಕಾಗಿ ಕಡಿಮೆ ಆದದ್ದು. ಸೊ ಇದನ್ನೊಂದು ಈ ಟಿಪ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕಂತೇಳಿ ನನಗೆ ಅನಿಸಿತು. ಅದಕ್ಕೆ ನಾನು ಈ ವಿಷಯವನ್ನು ಹಂಚಿಕೊಂಡೆ, ಯಾರಿಗಾದರೂ ಯೂಸ್ ಆಗ್ಬೋದು ಅಂತೇಳಿ ನನ್ನದು ಥಿಂಕಿಂಗ್. ಬ್ಲಾಸ್ಟರ್ ಹೋಗಿದ್ದಾರೆ, ಕ್ಲಾಸ್ ಎಲ್ಲ ಇತ್ತು, ಇನ್ನೂ ಸಹ ಬರಲಿಲ್ಲ, ವೆಯ್ಟ್ ಮಾಡ್ತಿದ್ದೇನೆ. ಇವತ್ತು ಸಂಜೆಗೆ ನಮಗೆ ಸ್ವಲ್ಪ ಈ ವೇಷ ಎಲ್ಲ ಒಳ್ಳೆ ಜಾಸ್ತಿ ಉಂಟಂತ ಮ್ಯಾಂಗ್ಳೂರಲ್ಲಿ, ಇವತ್ತು ಮೊಸರುಡಿಕೆ ಎಲ್ಲ ಇಲ್ಲಿ. ಸೊ ಅದನ್ನು ಜಸ್ಟ್ ನಮಗೆ ಎಕ್ಸಸೈಸ್ ಇಲ್ಲದೆ ವಾಕ್ ಸಹ ಮಾಡಿಕೊಂಡು ವಾಕಿಂಗ್ ಮಾಡ್ತಾ ಅದೆಲ್ಲ ವ್ಯೂಸನ್ನು ಸ್ವಲ್ಪ ನೋಡ್ಕೊಂಡು ಬರುವ ಅಂತ ಇದ್ದೇವೆ. ಸೊ ಮಧ್ಯಾಹ್ನದ್ದು ಫುಡ್ಡು ಇಲ್ಲಿ ಮೊಟ್ಟೆ ಒಂದು ಟೋಟಲಾಗಿ 10 ಮೊಟ್ಟೆ ಮಾಡ್ಕೊಂಡಿದ್ವಿ. ಸೊ ನಾನು ಮತ್ತು ಬ್ಲಾಸ್ಟರ್ ಮೊಟ್ಟೆದು ಗ್ರೇವಿ, ಅದೇ ರೀತಿಯಾಗಿ ದೋಸೆ ಇತ್ತು, ಮತ್ತು ಅವಡೆ ಮತ್ತು ಸೌತೆಕಾಯಿದು ಸಾಂಬಾರು ಸಹ ಇತ್ತು. ಮತ್ತು ನೋಡ್ಬೋದು ನೀವು ಅವಲಕ್ಕಿ, ಚಕ್ಕುಲಿ, ಲಡ್ಡು ನಿನ್ನೆ ಮಾಡಿದ್ರಲ್ವ, ಮತ್ತು ಗುಜ್ಜದ್ದು ಸ್ವಲ್ಪ ಅಲ್ಲಿ ಪೋಡಿ ಸಹ ಇತ್ತು. ಸೊ ಇವತ್ತಿದು ನಮ್ಮದು ಮಧ್ಯಾಹ್ನದ ಫುಡ್. ಅದೇ ರೀತಿಯಾಗಿ ಪಾಯಸ ಸಹ ಇತ್ತು. ಸೊ ಇದೆಲ್ಲವನ್ನು ನೀಟಾಗಿ ಫಿನಿಶ್ ಮಾಡಿದ್ವಿ ನಾವು. ಫುಡ್ಡೆಲ್ಲ ಮಾಡ್ಕೊಂಡ್ವಿ. ಇದು ನಮಗೆ ಈ ಒಂದು ಇಲ್ಲಿಂದ ನಮಗೆ ನಾಟಿ ಕೋಳಿ ಬರೋದು, ಇವತ್ತು ಚಿಕನ್ ನಮಗೆ ಸಂಜೆಗೆ. ಸೊ ನೀವು ನೋಡ್ಬೋದು, ನಾವು ನಾಟಿ ಕೋಳಿ ಇದೇ ಒಂದು ಫಾರ್ಮಿಂದ ಅವರು ಮನೆಗೆ ಡೆಲಿವರಿ ಮಾಡ್ತಾರೆ.
ಇಲ್ಲಿ ಡೀಟೇಲ್ಸ್ ಉಂಟು. ಫ್ರೀ ರೇಂಜ್ ಅಂತ ಹೇಳಿದರೆ ಇದು ಫ್ರೀಯಾಗಿ ಕೋಳಿಯನ್ನು ಬಿಟ್ಟು ಊರಿದು, ಅಂದರೆ ಹಿಡ್ದು ಹಾಕಿ ಕೂಡಿ ಹಾಕಿ ಮಾಡಿದಲ್ಲ, ಫ್ರೀ ರೇಂಜಲ್ಲಿ. ಫ್ರೀ ರೇಂಜ್ ಅದು ಎಂಥದ ಉಂಟು ಡೀಟೇಲ್ಸ್. ಬ್ಲಾಸ್ಟರ್ ಯಾವಾಗಲೂ ಹೇಳ್ತಾರೆ ಅದರ ಬಗ್ಗೆ. ಅದೇ ರೀತಿಯಾಗಿ ಅಲ್ಲಿಂದಲೇ ನಮಗೆ ಮೊಟ್ಟೆ ಸಹ ಬರೋದು. 60 ಮೊಟ್ಟೆಗೆ 600 ಚಿಲ್ಲರೆಯನ್ನು ಆಗ್ತದೆ. 60 ಮೊಟ್ಟೆ ಬರ್ತದೆ. ಚಿಕನಿಗೆ 800 ಸಮಥಿಂಗ್ ಆಯಿತು ಹೇಳಿದ್ರು ಅತ್ತೆ. ಅಂದರೆ 1.25 kg ಸೊ 800 ರೂಪಾಯಿವರೆಗೆ ಕೋಳಿಗೆ. ಇದೇ ರೀತಿಯಾಗಿ 600 ಚಿಲ್ಲರೆ ಮೊಟ್ಟೆಗೆ. ಒಟ್ಟಿಗೆ 60 ಮೊಟ್ಟೆಯನ್ನು ನಾವು ರೆಗ್ಯುಲರ್ ಆಗಿ ತರಿಸ್ತೇವೆ, ಅಂದರೆ ನಾವು ಮೊಟ್ಟೆ ಜಾಸ್ತಿ ಯೂಸ್ ಮಾಡ್ತೇವೆ. ಸೊ ಬ್ಲಾಸ್ಟರ್ ನನಗೆ ಇದು ಇಲ್ಲಿ ವೇಷ ಮತ್ತು ಮೊಸರು ಹಿಡಿಕೆದೆಲ್ಲ ಒಂದು ವ್ಯೂ ತೋರಿಸ್ತೇನೆ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನೋಡಲಿಲ್ಲ ಆ್ಯಕ್ಚುಲಿ ಇಷ್ಟೊತ್ತು. ಉಡುಪಿಯಲ್ಲಿ ಸಹ ಒಂದ್ಸತಿ ಸಹ ಹೋಗಿರಲಿಲ್ಲ. ಸೊ ನೋಡ್ಕೊಂಡು ಬರುವ ಅಂತ. ಎಂತೆಲ್ಲ ಉಂಟು, ಎಷ್ಟು ವೇಷ ಉಂಟು, ಎಂತ ಉಂಟು, ಹೇಗೆಲ್ಲ ಉಂಟು, ಡೆಕೋರೇಷನ್ ಹೇಗೆ ಉಂಟು, ಕುಡ್ಲ ಹೇಗೆ ಕಾಣ್ತದೆ ಅಂತಂದು ನೋಡಿ ಬರುವ ಅಂತ. ಇಡೀ ಒಂದು ರೌಂಡ್ ಮ್ಯಾಂಗ್ಳೂರು ಅಂತ ತಿರುಗುದ್ರಲ್ಲಿ ಆಲ್ಮೋಸ್ಟ್ ನಾವು ಬೈಕಲ್ಲಿ ಇಡೀ ಮ್ಯಾಂಗ್ಳೂರನ್ನು ಸುತ್ತಾಡಿದ್ವಿ. ಒಂದು 1000+ ಮಡಿಕೆಯನ್ನು ನಾನು ನೋಡಿದೆ. ಎಲ್ಲ ಕಡೆಯಲ್ಲಿ ಟ್ಯಾಬ್ಲೋ, ಡ್ಯಾನ್ಸ್, ಬ್ಯಾಂಡ್ ಇದೇ ಕಾಣಲಿಕ್ಕೆ ಸಿಗ್ತಾಯಿತ್ತು. ಸೊ ರೋಡೆಲ್ಲ ಫುಲ್ ಎಲ್ಲಿ ನೋಡಿದರೆ ಸಹ ಮಡಿಕೆ. ಒಂದೊಂದು ಕಡೆಯಲ್ಲಿ 100 ಸೆಟ್ ಮಡಿಕೆಯನ್ನು ಹಾಕಿದ್ರು. ಸೊ ಅದನ್ನು ಅವರು ಹೊಡೆಯುವಂಥ ರೀತಿ ಇದನ್ನೆಲ್ಲ ನೋಡಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಇಡೀ ಒಂದು 2 to 3 ಅವರ್ವರೆಗೆ ನಾವು ಹೀಗೇ ಸುತ್ತಾಡ್ತಾ ಇದ್ವಿ ನೋಡುವಂಥದ್ದು. ಮತ್ತೊಂದು ಕಡೆಯಲ್ಲಿ ನಮಗೆ ವೇಷ ಸಹ ನೋಡಲಿಕ್ಕೆ ಸಿಕ್ಕಿತ್ತು. ಇಲ್ಲಿ ಜಾಸ್ತಿ ಕಾಪಿರೈಟ್ ಬರ್ತದೆ. ಲಾಸ್ಟ್ ವೀಡಿಯೋದಲ್ಲಿ ಸಹ ನನಗೆ ಕಾಪಿರೈಟ್ ಬಂದಿದೆ ಸ್ವಲ್ಪ ಮ್ಯೂಸಿಕ್ ಇದ್ದದಕ್ಕೆ. ಸೊ ನಾನಿಲ್ಲಿ ಮ್ಯೂಸಿಕನ್ನು ಕಂಪ್ಲೀಟಾಗಿ ಅದಕ್ಕೆ ಬಂದ್ ಮಾಡಿದ್ದೇನೆ, ಅಂದರೆ ಮತ್ತು ಚಾನಲಿಗೆ ಕಾಪಿರೈಟ್ ಬಂದರೆ ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕಾಗಿ ಇಲ್ಲಿ ವೇಷ ಸಹ ಎಲ್ಲ ಕುಣಿತಾ ಇತ್ತು. ಸೊ ಎಂಡಲ್ಲಿ ಎಲ್ಲವನ್ನು ಸಹ ನೋಡಿಕೊಂಡು ನೀಟಾಗಿ ಎಂಜಾಯ್ ಮಾಡಿಕೊಂಡು ಮತ್ತು ನಾವು ವಾಪಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಲಿಕ್ಕೆ ರೆಡಿ ಮಾಡಿದ್ವಿ. ಚಿಕನ್ ಮಾಡಿದ್ರು. ಚಿಕನ್ ರೆಸಿಪಿ ಒಂದು ಬೆಸ್ಟ್ ರೆಸಿಪಿ ಉಂಟು, ನಾಳೆ ಹಾಕ್ತೇನೆ. ಅದರೊಟ್ಟಿಗೆ ರೈಸ್ ಆ್ಯಸ್ ಯೂಶ್ವಲ್ ನಮ್ಮದು ನಟ್ಸ್ ಎಲ್ಲ ಇತ್ತು, ನೋಡ್ಬೋದು. ಬೋನ್ ಅಂತಿಂದು ರಾಶಿ ಹಾಕಿದ್ವಿ. ಚಕ್ಕುಲಿ ಸಹ ಇತ್ತು ಇವತ್ತು ನಮಗೆ. ಅದೇ ರೀತಿಯಾಗಿ ಉಂಡೆ ಸಹ ಇತ್ತು. ಸೊ ಇವತ್ತಿದು ನೈಟ್ ಫುಡ್ ಇದು ಬರ್ತದೆ ನೈಟ್ దాలిజీ బూబాయిల కోరగా ఉండదు ఇంకు ఒక అల్తర్ గోడే కోరంటూ ಬ್ಯಾಂಗ್ಳೂರ್ కొంచెం ನಮ್ಮ ಅಡಿಪುರ್ ಪೋದ್ ಬತ್ರಿಂಗ್ ಟೈಮ್ ತಿಕ್ಕಜಿ ಜಿನ ಕಡೆ ಮಾತಾಡ್ತು ಇತ್ತೆ ನನ್ನ ನಾಳೆ ಹೋಗ ಜಿಮ್ ಹೋಗಕ ಐ ಕೊಂచెం ಡ್ರೆಸ್ ಪುರೇ ನಂಗೆ ಕೆಲವು ಬಗ್ಗೆ ಎತ್ತದು ಕರೆಕ್ಟ್ ದೀಕ ಬಂತು. ಏನು ಅಮ್ಮನ ಬರ್ತದೆ ನಾಳೆ ನಿಮ್ಮ ಅಮ್ಮಂದು ಬರ್ಡೇ, ಪ್ರೇಮಮ್ಮಂದು ಬರ್ತಡೆ. ಪ್ರೇಮಮ್ಮ. ಸೊ ಫಂಕ್ಷನಿಗೆ ಡ್ರೆಸ್ ಎಂತ ಹಾಕೋದಂತ ಗೊತ್ತಿಲ್ಲ, ಆದರೆ ಒಂದು ಬೇಸಿಕ್ ಆಗಿ ಕೆಲವು ಬಳೆ ಎಲ್ಲ ಹಿಡ್ಕೊಂಡು ಹೋಗುದು, ಮತ್ತೆ ಮ್ಯಾಚ್ ಮಾಡಿ ಆದರೆ ಹಾಕೋದು. ಇದು ಒಂದು ಯಾವುದಾದ್ರೂ ಇದೊಂದು ಸಿಂಗಲ್ ಬಳೆ ಆದರೆ ಸಾಕು. ನೋಡಿ ಇದು ಬಳೆ ನನಗೆ ಒಬ್ಬರು ಅಕ್ಕ ಕೊಟ್ಟದ್ದು. ಆ್ಯಕ್ಚುಲಿ ನನ್ನದು ಫೇವ್ರೇಟ್ ಇದು. ನಂಗೆ ಖುಷಿ ಆಗೋದು ಇದನ್ನು ಹಾಕ್ಕೊಳ್ಳಿಕ್ಕೆ. ಇದೊಂದು ಹಿಡ್ಕೊಂಡು ಹೋಗ್ತೇನೆ ಎಲ್ಲ ಆಲ್ಮೋಸ್ಟ್ ಫಂಕ್ಷನ್ಗೆ ನಾನು ಇದೇ ಹಾಕೋದು ಸ್ಟೋನ್ ಇದು. ರಾಶಿ ಉಂಟು ಬಳೆದು, ಯಾವ ಸಹ ಹಾಕ್ಕೊಳ್ಬೋದು. ಮುಂಚೆ ಎಲ್ಲ ಫ್ಯಾನ್ಸಿ ಮಾರ್ತಿದ್ದೆಲ್ಲ, ಆವಾಗೆಲ್ಲ ಆಲ್ಮೋಸ್ಟ್ ಆವಾಗ ಸಿಕ್ಕಿದ್ದು ಬಳೆದು. ಮತ್ತು ಇದೆಲ್ಲ ಗಾಜಿನ ಬಳೆ ಮದುವೆ ಟೈಮಿಗೆ ಅತ್ತೆ ಎಲ್ಲ ತೆಗೆದು ಕೊಟ್ಟದ್ದು ಇಲ್ಲಿಂದ. ಇದು ಸುಮಾರು ಉಂಟು ಬಳೆ. ಓಕೆ, ಹಾಗಾದರೆ
ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಕ್ಕುವಲ್ಲ. ಈಗ ಸಾಕು, ಇವತ್ತು ಬೋರ್ ಆಯ್ತು ನೋಡಿ ನೋಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ನಾಳೆ ಉಪದ್ರ ಮಾಡಲಿಕ್ಕೆ ಇನ್ನೊಂದು ಹೊಸ ವಿಡಿಯೋ ತಗೊಂಡು ಬರ್ತೇನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಂತಾದರೂ ಇನ್ನೊಂದು ಮೇಯ್ನ್ ವಿಷಯ, ಎಂತಾದರೂ ಕರೆಕ್ಟ್ ಮಾಡಲಿಕ್ಕಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳ್ಬೋದು. ನೀವು ಸರಿ ಮಾಡಿ, ಇದು ರಾಂಗ್ ಆಗ್ತದೆ, ಹೀಗೆ ಮಾಡಿ ಹಾಗೆ ಮಾಡಿ. ಜೆನ್ಯೂನ್ ಆಗಿದ್ದರೆ ಅಕ್ಸೆಪ್ಟ್ ಮಾಡ್ತೇನೆ. ಬಾಯ್ ಬಾಯ್, ಗುಡ್ ನೈಟ್. ಪ್ಲಸ್ ನಾನು ಜೋರಲ್ಲಿ ಗುಡ್ ನೈಟ್ ಹೇಳಿ. ಗುಡ್ ನೈಟ್.